ಅಶೋಕ್ ಅವರು ಮಾತಾಡಬೇಕು ಅಂತ ಆವಾಗಲೇ ನಾವು ಅಶೋಕ್ ಅವರಿಗೆ ಸನ್ಮಾನ ಮಾಡಿದ್ದೇವೆ. ಈಗ ತಮ್ಮಿಂದ ಒಂದೆರಡು ಮಾತುಗಳನ್ನ ಕೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಅಶೋಕ್ ಅವರೇ, ನೋಡಿ, ವಯಸ್ಸು ಸಣ್ಣದು, ಆದರೆ ಅವರ ಸಾಧನೆ ಬಹಳ ದೊಡ್ಡದು. ಓಂಕಾರವನ್ನು ಮಾಡಿದಾಗಲಿ ಧ್ಯಾನ ಮಾಡಿಸಿದಾಗಲಿ ತುಂಬ ನಾವು ತಲ್ಲೀನರಾಗೋಗ್ಬಿಡ್ತೀವಿ. ಅವರು ಧ್ಯಾನ ಮಾಡಿಸಿದಾಗ ಅಷ್ಟು ಸೊಗಸಾಗಿ ಅವರು ಧ್ಯಾನ ಮಾಡಿಸ್ತಾರೆ ಅಶೋಕ್ರವರು. ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಎಲ್ಲ ಸದಾಶಿವ ಆದಿ ಎಲ್ಲ ಗುರುಗಳಿಗೆ ನಮಸ್ತಾ. ಹಾಗೆ ವೇದಿಕೆಯ ಮೇಲಿರುವಂಥ ಗಣ್ಯರಿಗೆ, ಎಲ್ಲ ಯೋಗ ಶಿಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ, ಸಭಿಕರಿಗೆಲ್ಲರಿಗೂ ನಮಸ್ಕಾರ. ಸೊ ಇಲ್ಲೆಲ್ಲರಿಗಿಂತ ಭಾಳ ಕಿರಿಯ ನಾನು. ತಾತನಿಗೆ ಮಕ್ಕಳು ಮಾತಾಡೋಕ್ಕಿಂತ ಮೊಮ್ಮಕ್ಕಳು ಮಾತಾಡೋದು ಬಹಳ ಇಷ್ಟ ಆಗತ್ತಂತೆ. ಹಾಗಾಗಿ ನಾಗೇಶ್ ಸರ್ ಮತ್ತು ನಮ್ಮ ಪ್ರಸನ್ನ ಸರ್ ಎಲ್ಲ ನಾನು ಸುಮಾರು ಒಂದು 15 ವರ್ಷಗಳ ಹಿಂದೆ ಯೋಗವನ್ನು ಒಂದು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಬೇಕಂತ ಬಹಳ ಹುಡುಕಾಡ್ತಿರುವಾಗ ಪ್ರಸನ್ನ ವೀರಾಂಜನೇಯ ಯೋಗ ಕೇಂದ್ರಕ್ಕೂ ಹೋಗಿದ್ದುಂಟು. ಹಾಗಾಗಿ ಅವರಿಗೆ ನಾನೊಂದು ಮೊಮ್ಮಗ ರೀತಿಯಲ್ಲಿರ್ಬೋದು. ನನ್ನ ಮಾತುಗಳನ್ನು ಕೇಳಲಿಕ್ಕೆ ಅಂತ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಯೋಗವನ್ನು ನಾನು ಒಂದು ಕ್ಷೇತ್ರವಾಗಿ ಆಯ್ಕೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ, ಔಷಧ ಕಂಪನಿಗಳಲ್ಲಿ. ನನಗೆ ಯೋಗ ಒಂದು ಶಿಸ್ತಿಗಾಗಿ ನಾನು ತಗೊಂಡಂಥ ಒಂದು ವಿಚಾರ. ಆದರೂ ಅಧ್ಯಯನ ಮಾಡ್ತಾ ಮಾಡ್ತಾ ನನಗೆ ಪಾಠ ಮಾಡೋದಂದರೆ ಬಹಳ ಇಷ್ಟ. ನಾನು ಟೀಚರೇ ಆಗಿಬಿಟ್ಟೆ. ಸೊ ಸುಮ್ಮನೆ ನನಗೆ ಶಿಸ್ತಿಗಾಗಿ ನಾನು ಶಾಸ್ತ್ರೀಯವಾಗಿ ಕಲಿಬೇಕು ಅಂತ ಯೋಗ ಶಿಕ್ಷಣ ತರಬೇತಿಯನ್ನು ಯೂನಿವರ್ಸಿಟಿಯಿಂದ ಪಡ್ಕೊಂಡು ನನಗೆ ಇರುವಂತಹ ಫ್ರೀ ಸಮಯದಲ್ಲಿ ಏನು ಮಾಡೋದು, ನನಗೆ ತಿಳಿದಂಥ ಜ್ಞಾನವನ್ನು ಹಂಚ್ಕೊಳ್ಳೋಣ ಅಂತ ಯೂನಿವರ್ಸಿಟಿಗೆ ಹೋಗಿ ಪಾಠ ಮಾಡ್ತಿರುವಾಗ ಡಾಕ್ಟರ್ ಸ್ವಾಮಿನಾಥ್ ಅವರು ಮುಕುಂದರಾವ್ ಸರ್ನ ಪರಿಚಯ ಮಾಡಿಸಿದರು. ಮುಕುಂದರಾವ್ ಸರ್ ಮೊದಲಿಗೆ ನನ್ನ ಶಿಕ್ಷಕರ ಅಥವಾ ಒಂದು ತರಗತಿಯನ್ನು ಹೇಗೆ ನಡೆಸಬೇಕು, ಹೇಗೆ ನಡ್ಕೊಂಡು ಹೋಗಬೇಕು ಅನ್ನೋದನ್ನು ಅಡಿಪಾಯ ಹಾಕಿಕೊಟ್ಟು ಅಥವಾ ತೋರಿಸ್ಕೊಟ್ರು. ಅವ್ರಿಗೂ ಧನ್ಯವಾದಗಳು. 4 ವರ್ಷ ನಾನು ನೆಮ್ಮದಿ ಯೋಗ ಕೇಂದ್ರದಲ್ಲಿ ಒಂದು ವಾಲಂಟಿಯರ್ ಯೋಗ ಟೀಚರ್ ಆದಮೇಲೆ ನನ್ನ ವೈದ್ಯ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಿದ್ದು ಡಾಕ್ಟರ್ಗಳ ಜೊತೆಗೆ ತುಂಬ. ಆ ಡಾಕ್ಟರ್ಗಳಿಗೆ ಫಾರ್ಮಸ್ಯೂಟಿಕಲ್ ವಿಚಾರಗಳನ್ನು ಮಾತಾಡ್ತಾ ಇರುವಾಗ ಅಲ್ಲಿ ಫಾರ್ಮಕೋ ಡೈನಮಿಕ್ಸ್ ಆ್ಯಂಡ್ ಫಾರ್ಮಕೋ ಕೈನೆಟಿಕ್ಸ್ ಅಂತ ಬರುತ್ತೆ. ಅಂದರೆ ಒಂದು ವಾಟ್ ಯುವರ್ ಬಾಡಿ ಡಸ್ ಟು ದ ಡ್ರಗ್, ಎರಡನೇದು ವಾಟ್ ಯುವರ್ ಡ್ರಗ್ ಡಸ್ ಟು ದ ಬಾಡಿ. ಹೆಲ್ತ್ ಅಂತ ಬಂದಾಗ ನನ್ನ ಇಲ್ಲಿ ಇವರು ಯೋಗ ಥೆರಪಿಸ್ಟ್ ಅಂತ ಕನ್ಸಿಡರ್ ಮಾಡಿಕೊಂಡಿದ್ದಾರೆ. ಇರಲಿ, ಬಟ್ ಅದಕ್ಕೆಲ್ಲದಕ್ಕಿಂತ ಮುಂಚೆ ನನಗೆ ಯೋಗಶಾಸ್ತ್ರವೇ ಅಥವಾ ಆಧ್ಯಾತ್ಮಿಕ ಚಿಂತನೆಯೇ ಬಹಳ ಉತ್ತಮವಾಗಿದೆ. ನಾನು ಮೊದಲಿಗೆ ಯೋಗವನ್ನು ತಗೊಂಡಿದ್ದು ಅದನ್ನೊಂದು ಥೆರಪೆಟಿಕಲ್ ಆಗಿ. ಡಾಕ್ಟರ್ಸ್ ಎಲ್ಲ ನೀನು ಯೋಗ ಥೆರಪಿಸ್ಟ್ ಆಗಿ ಯೋಗ್ಯ, ನೀನೆಲ್ಲ ಕಾರ್ಪೊರೇಟ್ ಎಲ್ಲ ಬಿಟ್ಬಿಟ್ಟು ಇದನ್ನೇ ಆಗಿ ಮುಂದುವರಿಸ್ಕೊಂಡು ಹೋಗು ಅಂದಾಗ ನಾನೊಂದು ಯೋಗ ಥೆರಪಿಸ್ಟ್ ಅಂತ ಯೋಗ ಥೆರಪಿ ಕೇಂದ್ರವನ್ನು ಶುರು ಮಾಡಿದ್ಮೇಲೆ ಎಷ್ಟು ಜನ ಎಲ್ಲರನ್ನೂ ಯೋಗ ಪೇಷಂಟ್ಸ್ ಅಂತ ನೋಡೋದು ಅಥವಾ ಚಿಕಿತ್ಸೆಗೆ ಆದಮೇಲೆ ಅವ್ರನ್ನ ಹಾಗಾಗಲ್ಲ ಅಂತ ಯೋಗ ಒಂದು ಪಾಸಿಟಿವ್ ಹೆಲ್ತ್ಗಾಗಿ ರೆಗ್ಯುಲರಾಗಿ ನಿರ್ವಹಣೆಗಾಗಿ ಯೋಗ ಕೇಂದ್ರವನ್ನು ಮುಂದುವರಿಸ್ತಾ ಹೋಗುವಾಗ ಯೋಗ ಶಿಕ್ಷಕರು ಬೇಕಾಗಿದೆ, ಶಾಸ್ತ್ರೀಯವಾಗಿ ತಿಳ್ಕೊಂಡು ಅಧ್ಯಯನ ಮಾಡೋರು ಅಂತ ಒಂದು ಯೂನಿವರ್ಸಿಟಿ ಅಫಿಲಿಯೇಟೆಡ್ ತೊಗೊಂಡು ಯೋಗ ಶಿಕ್ಷಕರ ತರಬೇತಿಯನ್ನು ಶುರು ಮಾಡಿದ್ವಿ. ಅದರಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡ್ತಾ ಯೋಗಶಾಸ್ತ್ರ ಗೊತ್ತಿದ್ದು ಏನಾಯ್ತು ಅಂದರೆ ಗೊತ್ತಾಗ್ತಾ ಎಷ್ಟೊಂದು ನನ್ನ ಅಣ್ಣ ಇಲ್ಲಿ ಆಧ್ಯಾತ್ಮಿಕ ಅಣ್ಣ ಡಾಕ್ಟರ್ ಸುಬ್ರಹ್ಮಣ್ಯಂ ಅವರು ಕೂತಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಭಾರತದ ಎಲ್ಲ ಯೋಗಾಶ್ರಮಗಳನ್ನು ತಿಳ್ಕೊಂಡು ಬಂದ ಮೇಲೆ ನನಗೆ ಅರ್ಥ ಆಗಿದ್ದು, ಯೋಗ ಯಾರೋ ನಾವೆಲ್ಲ 1 kg ತೂಕ ಇಳಿಸ್ಕೊಳ್ಳೋಕ್ಕೋ ಆರೋಗ್ಯಕ್ಕೋ ಅಥವಾ ಒಂದು ಕಾಯಿಲೆನ ನಿವಾರಣೆ ಮಾಡಿಕೊಳ್ಳುವಂಥದ್ದಲ್ಲ. ಒಬ್ಬ ಸಾಧಕ ತನ್ನ ಯಾವುದೇ ಗುರಿಯನ್ನು ತಲುಪಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕೋರ್ಸ್ ಆಫ್ ಡಿಸಿಪ್ಲಿನ್, ಒಂದು ಶಿಸ್ತು. ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ಅವನಿಗೊಂದು ಗುರಿ ಇರುತ್ತೆ. ಆ ಗುರಿಯನ್ನು ತಲುಪಬೇಕಂದ್ರೆ ಶಿಸ್ತು ಬೇಕೇ ಬೇಕು. ಯಾವುದೇ ಗುರಿ ಆಗಿರಲಿ, ಧರ್ಮ ಅರ್ಥ ಕಾಮ ಮೋಕ್ಷ ಯಾವುದೇ ನಮ್ಮ ಗುರಿಗಳಾಗಿರಲಿ, ಆ ಗುರಿಗಳು ತಲುಪಬೇಕಂದ್ರೆ ಕೋರ್ಸ್ ಆಫ್ ಡಿಸಿಪ್ಲಿನ್ ಬೇಕು.
ಪತಂಜಲಿ ಹೇಳೋದು ಹಾಗೆ, ಯಾವುದೇ ಆಚಾರ್ಯರು ಹೇಳೋದು ಹಾಗೆ, ನನ್ನ ಅತ್ಯುನ್ನತ ಗುರಿಯನ್ನು ತಲುಪಬೇಕು, ಅದೇ ಯೋಗದ ಒಂದು ಸಾಧನ ಅಂತ. ಸೊ ನಾನೊಬ್ಬ ಇದ್ದೀನಿ, ಎಲ್ಲರೂ ಇದ್ದೀರಿ, ಎಷ್ಟೊಂದು ಜನ ಇದ್ದೀವಿ, ಎಲ್ಲರೂ ಸಾಧಕರೇ. ನಾವೆಲ್ಲ ಏನೋ ಒಂದು ಸಾಧಿಸಲಿಕ್ಕೆ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಆ ಗುರಿ ತಲುಪೋದು ಅಷ್ಟೊಂದು ಈಸಿ ಅಲ್ಲ. ಆ ಗುರಿ ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ. ಆ ಗುರಿಯನ್ನು ತೋರಿಸುವಂಥ ಗುರು ಬೇಕು. ಗುರು ತೋರಿಸಿದರೂ ಸಹ ಆ ದಾರಿಯಲ್ಲಿ ಹೋಗುವಾಗ ಎಷ್ಟೊಂದು ಅಡಚಣೆಗಳು ನಮಗೆ ಬರ್ತವೆ. ವ್ಯಾಧಿ, ಸ್ಥಾನ, ಸಂಶಯ, ಪ್ರಮಾದ, ಆಲಸ್ಯ, ವಿರತಿ, ಭ್ರಾಂತಿ, ದರ್ಶನ ಅಂತ ಪತಂಜಲಿ ಯೋಗ ಸೂತ್ರದಲ್ಲಿ ಅಡಚಣೆಗಳನ್ನು ವಿವರಿಸ್ತಾರೆ. ಅದರಿಂದ ಆಗುವಂತಹ ಸಿಂಪ್ಟಮ್ಸನ್ನು ವಿವರಿಸ್ತಾರೆ. ಈ ಅಡಚಣೆಗಳಿಟ್ಕೊಂಡು ನಾವು ಯಾವ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ? ಆ ಮೊದಲನೇ ಅಡಚಣೆಯೇ ವ್ಯಾಧಿ, ಎರಡನೇದು ಮೆಂಟಲ್ ಲೇಸಿನೆಸ್, ಮೂರನೇದು ಸಂಶಯ, ಎಲ್ಲದರ ಮೇಲೂ ಡೌಟ್, ಸಂಶಯ, ಪ್ರಮಾದ, ಕೇರ್ಲೆಸ್ನೆಸ್, ಅವಿರತಿ, ವಿಷಯಗಳು ಬೇರೆ ಬೇರೆ ಯಾವ್ಯಾವುದೋ ವಿಷಯಗಳ ಮೇಲೆ ನಮಗೆ ಆಸಕ್ತಿ. ಯಾವುದು ನಮ್ಮ ಗುರಿ ಇದೆಯೋ ಅದನ್ನು ಬಿಟ್ಟು ಬೇರೆ ಎಲ್ಲ ಕಡೆಗೂ ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀವಿ. ಆಗಿರುವಾಗ ನಾವು ಗೋಲ್ ತಲುಪೋಕ್ಕಾಗಲ್ಲ. ಈ ಅವಿರತಿ, ಭ್ರಾಂತಿ ದರ್ಶನ, ನಮ್ಮದೇ ಆದಂಥ ಭ್ರಾಂತಿಗಳಲ್ಲಿ ಬದುಕ್ತಾ ಇದ್ದೀವಿ. ಅಲಬ್ಧ ಭೂಮಿಕತ್ವ, ಶರೀರ, ಈಗ ಮನಸ್ಸು ಒಂದು ಸ್ಥಿತಿಯಲ್ಲಿ, ಮನಸ್ಥಿತಿಗಳು, ಭೂಮಿಕತ್ವ ಅಂದಾಗ ಮನಸ್ಸಿನ ಭೂಮಿಕತ್ವ ಅಂತ ಕರಿತೀವಿ, ಚಿತ್ತ ಭೂಮಿಕ ಅಂತ. ಮೂಢ, ಕ್ಷಿಪ್ತ, ವಿಕ್ಷಿಪ್ತ, ಏಕಾಗ್ರತ, ನಿರುದ್ಧ ಅಂತ ಮನಸ್ಸಿನ ಒಂದು 5 ಸ್ತರಗಳು. ಮೂಢ ಅನ್ನೋ ಒಂದು ಚಿತ್ತಭೂಮಿ ಯಾವಾಗಲೂ ಮನಸ್ಸನ್ನು ಡಲ್, ಲೇಝಿ, ಲೆಥರ್ಜಿಕ್, ಇಗ್ನೋರೆಂಟಾಗಿ ಅಜ್ಞಾನದಲ್ಲಿರಿಸುವಂಥ ಮನಸ್ಸದು. ಕ್ಷಿಪ್ತ ಈ ಮನಸ್ಸುಗಳು ಯಾವಾಗಲೂ ಪ್ರಾಪಂಚಿಕ ವಿಷಯಗಳಲ್ಲಿ ಆಸೆ, ಅತಿಯಾಸೆ, ಉದ್ವೇಗಕ್ಕೆ ಒಳಪಡಿಸುವಂಥ ಮನಸ್ಸುಗಳು. ಹಾಗೆ ಏಕಾಗ್ರತ, ನನ್ನ ಗುರಿಯತ್ತ ನನ್ನನ್ನು ಸ್ವಲ್ಪನಾದರೂ ಮುನ್ನಡೆಸುವಂಥದ್ದು. ನಿರುದ್ಧ ಸ್ಥಿತಿ, ಸಂಪೂರ್ಣ ನನ್ನ ಗುರಿ ಬಿಟ್ಟು ಮಿಕ್ಕಿದೆಲ್ಲವನ್ನ ಮನಸ್ಸನ್ನು ನಿವೃತ್ತಿಯಾಗುವಂಥದ್ದು ನಿರುದ್ಧ ಸ್ಥಿತಿ. ಅದೇ ಚಿತ್ತವೃತ್ತಿ ನಿರೋಧ ಅಂತ. ಆ ಚಿತ್ತ ಭೂಮಿಕ ಒಂದು ಸ್ಥಿತಿಯಲ್ಲಿರಬೇಕು. ನನ್ನ ಗುರಿಯನ್ನು ತಲುಪುವಂತಹ ಆ ಭೂಮಿಯಲ್ಲಿ ಮನಸ್ಸು ಸ್ಥಿರವಾಗಿರಬೇಕು. ಬಟ್ ಆ ಮನಸ್ಸು ನಮ್ಮಲ್ಲಿ ಇರ್ತಾ ಇಲ್ಲ. ಯಾವುದೇ ಒಂದು ಗುರಿಯಲ್ಲಿ ನಾವು ಮನಸ್ಸನ್ನು ತೊಡಗಿಸಿದಾಗ ಯಾವಾಗಲೂ ಡಿಸ್ಟ್ರಾಕ್ಟ್ ಆಗ್ತಾ ಇರುತ್ತೆ. ಅಲಬ್ಧ ಭೂಮಿಕತ್ವ ಅಂತ. ಆ ಮನಸ್ಥಿತಿಯಲ್ಲಿ ನಾನೊಂದು 90% ಅಚೀವ್ ಮಾಡೋವರೆಗೂ ನನ್ನ ಮನಸ್ಥಿತಿನ ಆ ಗುರಿಯಲ್ಲಿ ನಿಲ್ಲಿಸಿದ್ದೀನಿ ದೃಢವಾಗಿ. ಇನ್ನೊಂದು 10% ಇನ್ನೇನು ಮನಸ್ಸನ್ನು ಆ ಚಿತ್ತಭೂಮಿಯಲ್ಲಿ ನಿಲ್ಲಿಸಿದ್ರೆ ನಾನು ತಲುಪ್ಬೋದು. ಆದರೆ ಬಿಟ್ಬಿಡ್ತೀನಿ, ಮನಸ್ಸು ಅಲ್ಲಿ ನಿಲ್ಲಿಸೋಕ್ಕಾಗಲ್ಲ, ಗುರಿಯನ್ನು ತಲುಪೋದು ಅಸಾಧ್ಯ. ಅಲಬ್ಧ ಭೂಮಿಕತ್ವ, ಅನವಸ್ಥಿತತ್ವ, ಇವು ಚಿತ್ತದ ವಿಕ್ಷೇಪಗಳು ಅಂತ ಮಹರ್ಷಿ ಪತಂಜಲಿ ಕರೀತಾರೆ. ಈ ಅಡಚಣೆಗಳು ಬಂದಾಗ ನಮ್ಮ ಗುರಿಯನ್ನು ತಲುಪಲು ಹೇಗೆ ಸಾಧ್ಯ? ಯಾವುದೇ ಗುರಿ ಆಗಲಿ, ಈಗ ನಾನೊಂದು ಮೆಡಿಕಲ್ ಡಾಕ್ಟರ್ ಆಗಬೇಕು ಅಥವಾ ಯಾವುದೋ ಒಂದು ಸ್ಪೋರ್ಟ್ಸ್ ಪರ್ಸನ್ ಆಗಬೇಕು, ಯಾವುದೋ ಒಂದು ಗುರಿಯನ್ನು ತಲುಪಬೇಕಂದ್ರೆ ಅದಕ್ಕೆ ಬೇಕಾಗಿರತಕ್ಕಂಥ ಒಂದು ಕೋರ್ಸ್ ಆಫ್ ಡಿಸಿಪ್ಲಿನ್. ಶರೀರ ಆರೋಗ್ಯವಾಗಿರಬೇಕು, ಮನಸ್ಸು ಲೇಜಿ ಇರಬಾರದು, ಶರೀರ ಆಲಸ್ಯ ಇರಬಾರದು, ಬೇರೆ ವಿಷಯಗಳ ಬಗ್ಗೆ ಅವಿರತಿ ಇರಬೇಕು, ಮನಸ್ಸು ಒಂದು ಸ್ಥಿತಿಯಲ್ಲಿ ನಿಲ್ಲಬೇಕು. ಈ ಅಡಚಣೆಗಳನ್ನು ಗೆಲ್ಲದಿರ ಯಾವ ಗುರಿನೂ ತಲುಪಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಒಬ್ಬ ಸಾಧಕ ತನ್ನ ಗುರಿಯನ್ನು ತಲುಪಲಿಕ್ಕೆ ಬರುವಂತಹ ಎಷ್ಟೊಂದು ಅಡಚಣೆಗಳನ್ನು ಅಂತರಾಯ ವಿಕ್ಷೇಪ ಅಂತ ಕರೀತಾರೆ. ಆ ಅಂತರಾಯ ವಿಕ್ಷೇಪಗಳನ್ನು ನಿರ್ವಹಿಸಿ ನನಗೆ ಬರುವಂಥ ನನ್ನದೇ ಸ್ವಂತ ಮಾನಸಿಕ ಅನಿಮಲಿಸ್ಟಿಕ್ ಟೆಂಡೆನ್ಸಿ ಅಂತ ಏನು ನಾವೆಲ್ಲ ಜನ್ಮನಾ ಜಾಯತೆ ಜಂತು ಅಂತ ಹೇಳ್ತಾರೆ. ಬೈ ಬರ್ತ್ ನಾವೆಲ್ಲ ಅನಿಮಲ್ಸೇ. ಆಹಾರ, ಭಯ, ನಿದ್ರಾ, ಮೈಥುನಂಚ ಸಾಮಾನ್ಯ ಮೇತದಂತೆಲ್ಲ ಇಷ್ಟೊತ್ತು ಮಾತಾಡ್ತಾಯಿದ್ರು. ಈ ಜಂತು ವಿಷಯಗಳೇ ನಮ್ಮಲ್ಲಿ ಜಾಸ್ತಿ ಓಡಾಡ್ತಾ ಇರ್ತವೆ. ಜಂತು ಲಕ್ಷಣಗಳು, ಆಹಾರಕ್ಕಾಗಿ, ಭಯಕ್ಕಾಗಿ. ಅದನ್ನೆಲ್ಲ ದಾಟಿ ಮುಂದಕ್ಕೆ ಹೋದಾಗಲೇ ಯಾವುದೇ ಒಂದು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ. ಆ ಗುರಿಯನ್ನು ತಲುಪಲಿಕ್ಕೆ ಬೇಕಾಗಿರತಕ್ಕಂಥ ಒಂದು ಕೋರ್ಸ್ ಆಫ್ ಡಿಸಿಪ್ಲಿನ್ ಈಸ್ ಯೋಗ. ಯೋಗ ಅನ್ನೋದೊಂದು ಸಾಧನ ಮಾರ್ಗ, ಶಿಸ್ತು. ಯಾವುದೇ ಶಿಸ್ತಿನ ಒಂದು ಮಾರ್ಗ ಅದು ಯೋಗವೇ ಆಗತ್ತೆ. ಅದು ಜ್ಞಾನಯೋಗ ಮಾರ್ಗವಾಗಬಹುದು, ಭಕ್ತಿ ಯೋಗ ಮಾರ್ಗವಾಗಬಹುದು, ಕರ್ಮಯೋಗ ಮಾರ್ಗವಾಗಬಹುದು, ರಾಜಯೋಗ ಮಾರ್ಗವಾಗಬಹುದು. ಒಬ್ಬ ಅತ್ಯಂತ ಸಾಮಾನ್ಯ ವ್ಯಕ್ತಿಗೆ ಯಾವುದೋ ಉನ್ನತವಾದಂಥ ಜ್ಞಾನಯೋಗ ಸಾಧ್ಯ ಇಲ್ಲ. ಭಕ್ತಿಯೋಗ ಒಂದು ಈಸಿಯೆಸ್ಟ್ ಮಾರ್ಗ. ಕರ್ಮಯೋಗ ಎಲ್ಲರಲ್ಲೂ ಶುರು ಮಾಡಬಹುದಾದಂಥದ್ದು. ಆದರೆ ಎಲ್ಲದಕ್ಕೂ ಮೂಲ ಒಂದು ಟೂಲ್ಸ್ ಅಂತ ಕರಿತೀವಲ್ಲ, ಆ ಕೋರ್ಸ್ ಆಫ್ ಡಿಸಿಪ್ಲಿನ್ಗೆ. ಆ ಟೂಲ್ಸೇ ಇಷ್ಟೊತ್ತು ನಮ್ಮ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹೇಳಿದ್ದು ಅಷ್ಟಾಂಗ ಯೋಗದ ಒಂದು 8 ಟೂಲ್ಸ್ ಅವು. ಏನು ಮಾಡಬೇಕು, ಏನು ಮಾಡಬಾರದು, ಶರೀರ ಸ್ಥಿರತೆ ಹೇಗಿರಬೇಕು, ಶ್ವಾಸದ ಕಂಟ್ರೋಲ್ ಹೇಗಿರಬೇಕು, ಈ ಎಲ್ಲವನ್ನು
ಒಂದು ಟೂಲ್ಸ್ ಆಗಿ ಬಳಸ್ಕೊಂಡಾಗ ನನ್ನ ಶರೀರದ ಮನಸ್ಸಿನ ಅಡಚಣೆಗಳನ್ನು ನಾನು ಹೋಗಲಾಡಿಸಿದಾಗ ಮಾತ್ರ ನಾನು ಒಬ್ಬ ಸಾಧಕನಾಗಿ ನನ್ನ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಸಾಧಕ ಸಾಧನೇನ ಸಾಧ್ಯಂ ರೀಚುವಂತ. ಸಾಧ್ಯಂ ಅಂದರೆ ಗೋಲ್, ಸಾಧನೇನ ಅಂದರೆ ಆ ಸಾಧನವೇ ಯೋಗಾಸನ, ಯೋಗ ಅಭ್ಯಾಸ ಸಾಧನ. ನಮಗೆಲ್ಲ ಯೋಗ ಅಂದರೆ ಮ್ಯಾಟ್ ನೆನಪು ಬಂದ್ಬಿಡುತ್ತೆ. ಅಥವಾ ಯೋಗ ಅಂದರೆ ಮ್ಯಾಟ್ ಮಾತ್ರ ಅಲ್ಲ, ನನ್ನಲ್ಲಿ ಬರುವಂಥ ಒಂದು ಟ್ರಾನ್ಸ್ಫರ್ಮೇಷನ್, ಒಂದು ಅನಿಮಲಿಸ್ಟಿಕ್ ಟೆಂಡೆನ್ಸೀಸಿಂದ ಹ್ಯೂಮನ್ ಮ್ಯಾನ್ ಆಗಬೇಕು, ಮ್ಯಾನಿಂದ ಡಿವೈನ್ ಮ್ಯಾನ್ ಆಗಬೇಕು, ಡಿವೈನ್ ಮ್ಯಾನಿಂದ ಪರ್ಫೆಕ್ಟ್ ಮ್ಯಾನ್ ಆಗಬೇಕು ಅನ್ನೋದೇ ಗೋಲ್. ಸೊ ವಿವೇಕಾನಂದರು ಹೇಳ್ತಾರೆ, ಯೋಗ ಆಸ್ ಅ ಮೀನ್ಸ್ ಅಂದರೆ ಸಾಧನ ಟು ಕಂಪ್ರೆಸ್ ಅವರ್ ಎವಲ್ಯೂಷನ್ ಪ್ರೋಸೆಸ್. ನಾನೊಬ್ಬ ನಾಗರಿಕನಾಗಿ ನನ್ನ ಗುರಿಯತ್ತ ನಡೆಯೋಕ್ಕೆ ಎಷ್ಟೋ ಸಾವಿರ ಜನ್ಮಗಳು ಬೇಕಾಗಿದ್ದರೆ ಯೋಗ ಸಾಧನೆಯ ಮುಖಾಂತರ ಅದನ್ನು ಕೆಲವೇ ಜನ್ಮಗಳಿಗೆ, ಕೆಲವೇ ವರ್ಷಗಳಿಗೆ, ಕೆಲವೇ ತಿಂಗಳುಗಳಿಗೆ ನಾವು ಅದನ್ನು ಕಂಪ್ರೆಸ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರತಕ್ಕಂಥ ಒಂದು ಸಾಧನಾ ಮಾರ್ಗ. ಸೊ ಇದನ್ನು ಸಾಧನಾ ಮಾರ್ಗವಾಗಿ ತಗೊಳ್ಳೋದಂತ ನನ್ನ ಭಾವನೆ. ಕೇವಲ ಒಂದು 4 kg ತೂಕ ಇಳಿಸ್ಕೊಳ್ಳೋದು ಅಥವಾ ಒಂದಷ್ಟು ಕಾಯಿಲೆಯನ್ನು ನಿವಾರಿಸ್ಕೊಳ್ಳೋದು ಮಾತ್ರ ಅಲ್ಲ. ಅಫ್ಕೋರ್ಸ್ ಇದು ಬಹಳ ಮುಖ್ಯ. ನಾನು ನಾರ್ಮಲ್ ಹೆಲ್ತ್, ಇಲ್ ಹೆಲ್ತ್ ಆ್ಯಂಡ್ ಪಾಸಿಟಿವ್ ಹೆಲ್ತ್ ಅಂತ ಹೇಳ್ತಾರೆ. ನಾರ್ಮಲ್ ಹೆಲ್ತಲ್ಲಿರುವಾಗ ಶಾರೀರಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಭಾವನಾತ್ಮಕ, ಸಾಮಾಜಿಕವಾಗಿ ಏನಾದ್ರು ಸ್ವಲ್ಪ ಡಿಸ್ಟರ್ಬ್ ಆದರೆ ನಾನು ಇಲ್ ಹೆಲ್ತ್ಗೆ ಹೋಗ್ತೇನೆ, ಅಂದರೆ ಡಿಸೀಸ್ಡ್ ಸ್ಟೇಟ್. ಆ ಡಿಸೀಸ್ಡ್ ಸ್ಟೇಟಲ್ಲಿರುವಾಗ ನಾನು ಹೈಯೆಸ್ಟ್ ಸ್ಟೇಟ್ನ ಸಾಧನೆಯಾಗಿ ತಗೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಅದನ್ನು ಚಿಕಿತ್ಸಾ ಕ್ರಮವಾಗಿ ತಗೊಂಡು ಇಲ್ ಹೆಲ್ತಿಂದ ನಾರ್ಮಲ್ ಹೆಲ್ತ್ಗೆ ಬರಬೇಕು, ನಾರ್ಮಲ್ ಹೆಲ್ತಿಂದ ಪಾಸಿಟಿವ್ ಹೆಲ್ತ್. ಪಾಸಿಟಿವ್ ಹೆಲ್ತ್ ಈಸ್ ದ್ಯಾಟ್ ವಿಚ್ ಲೀಡ್ಸ್ ಯು ಟು ದ ಸಾಧನ. ಆ ಸಾಧನಕ್ಕೆ ಮಾತ್ರ ನಿಲ್ಲಿಸದೆ, ಅದು ಹೆಲ್ತ್ಗೆ ನಾರ್ಮಲ್. ನಮಗೇನು ಮಾಡ್ತೀವಿ ಜನರಲಿ, ನನಗೇನೋ ಒಂದು ಕಾಯಿಲೆ ಬಂದಾಗ ಡಾಕ್ಟ್ರ್ ಹತ್ರ ಹೋಗ್ತೀವಿ. ಯಾವ ಕಾಯಿಲೆಗಳೆಲ್ಲ, ಫಸ್ಟ್ ಆಫ್ ಆಲ್ ನಮಗಿರ್ತಕ್ಕಂಥವು ಇನ್ಫೆಕ್ಷನ್, ಇಂಜುರಿ, ಟಾಕ್ಸಿನ್ ಬಿಟ್ಟರೆ ಇನ್ಯಾವ ಕಾಯಿಲೆಗಳಿಲ್ಲ. ಮಿಕ್ಕಿದೆಲ್ಲ ಡಿಸಾರ್ಡರ್ಸ್ ಅಂತ ಹೇಳ್ಬೋದು. ಡಿಸಾರ್ಡರ್ಸ್ ಅಂದರೆ ಏನೋ ಸರಿಯಾಗಿ ಆರ್ಡರ್ಲಿ ಇಲ್ಲ. ಆರ್ಡರ್ ಆಗಿ ಇಲ್ಲದೇ ಇರುವಾಗ ಅದನ್ನು ಆರ್ಡರ್ ಆಗಿ ಮಾಡ್ಕೊಳ್ಳೋವರೆಗೂ ಯಾವ ಔಷಧಿ ತಗೊಂಡ್ರು, ಏನು ಮಾಡಿದ್ರು ಅದು ಸರಿ ಹೋಗೋದಿಲ್ಲ. ಏನು ಆರ್ಡರ್ಲಿ ಇಲ್ಲ? ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನ ಅವಬೋಧಸ್ಯ ಯೋಗೋ ಭವತಿ ದುಃಖ ಅಂತಾರೆ. ಯುಕ್ತತೆ ಇಲ್ಲ. ಆಹಾರ, ವಿಹಾರ, ಚೇಷ್ಟೆ, ಕರ್ಮ, ನಿದ್ರೆ, ಅವಬೋಧ, ಎಚ್ಚರ ಇರೋದು, ಇದರಲ್ಲಿ ಯಾವುದೋ ಆರ್ಡರ್ಲಿ ಆಗಿ ಇಲ್ಲದೇ ಇರೋ ಕಾರಣವೇ ಡಿಸಾರ್ಡರ್ ಆಗಿದೆ. ಡಿಸಾರ್ಡರ್ ಈಸ್ ಲೀಡಿಂಗ್ ಟು ಡಿಸೀಸ್. ಈ ಡಿಸೀಸ್ಗಳನ್ನ ಆರ್ಡರ್ಲಿ ಮಾಡಿಕೊಳ್ಳೋವರೆಗೂ ಅದು ಎಂದಿಗೂ ಉಪಶಮನ ಆಗಲ್ಲ. ಮಿಕ್ಕಿದ ಏನೇ ಉಪಶಮನ ಆದರೂ ಆ ಸ್ವಲ್ಪ ಸಿಂಪ್ಟಮ್ಯಾಟಿಕ್ ರಿಲೀಫ್ ಅಷ್ಟೇ. ಯೋಗ ಸಾಧನೆ, ಯೋಗ ಜೀವನ ಇವನ್ನು ಆರ್ಡರ್ಲಿ ಮಾಡಿಕೊಂಡಾಗ ನನ್ನ ಇಲ್ ಹೆಲ್ತಿಂದ ನಾರ್ಮಲ್ ಹೆಲ್ತ್ಗೆ, ನಾರ್ಮಲ್ ಹೆಲ್ತಿಂದ ಪಾಸಿಟಿವ್ ಹೆಲ್ತ್ಗೆ. ಇನ್ ಕೇಸ್ ನಾವು ಪ್ರಪಂಚದಲ್ಲಿ ವಿಷಯಗಳ ಜೊತೆಗೆ ಹೋರಾಡ್ತಾ ಇದ್ದೀವಿ, ಪಾಸಿಟಿವ್ ಹೆಲ್ತ್ ಇರುವಾಗ ಡಿಸ್ಟರ್ಬ್ ಆದರೂ ಸಹ, ಎಷ್ಟೇ ಚಾಲೆಂಜಿಂಗ್ ಸಿಚುವೇಶನ್ಸ್ ಬಂದರೂ ಸಹ ನಾನು ಸ್ವಲ್ಪ ಮಟ್ಟಿಗೆ ನಾರ್ಮಲ್ ಲೆವೆಲ್ಗೆ ಬರ್ಬೋದು, ಬಿಟ್ಟರೆ ಡಿಸೀಸ್ಡ್ ಸ್ಟೇಟ್ಗಂತೂ ಹೋಗಲ್ಲ. ನಾನು ನಾರ್ಮಲ್ ಲೆವೆಲಲ್ಲಿದ್ದಾಗ ಏನೋ ಸಾಧನೆ ಮಾಡೋಕ್ಕೆ ಸ್ವಲ್ಪ ಚಾಲೆಂಜ್ ಬಂದರೆ ಡಿಸೀಸ್ ಸ್ಟೇಟ್ಗೆ ಹೋಗೋದು, ಅಲ್ಲಿಗೆ ನಿಂತೋಗುತ್ತೆ ಸಾಧನೆ. ಸೊ ಇದನ್ನು ನಾವೊಂದು ಸಾಧನ, ಎಲ್ಲರೂ ಬಿಟ್ಬಿಡೋ ಸಂಭವಗಳು ಜಾಸ್ತಿ ಇರುತ್ತೆ. ನನಗೇನೋ ಡಿಸೀಸ್ ನಿರ್ಮೂಲನೆ ಆಯಿತಾ, ನನ್ನ ಕಾಯಿಲೆ ಕಡಿಮೆ ಆಯಿತಾ, ತೂಕ ಕಡಿಮೆ ಆಯಿತಾ, ಅಲ್ಲಿಗೆ ಸಾಧನೆ ಮುಗೀತು. ಅದಲ್ಲ, ನಾರ್ಮಲ್ ಹೆಲ್ತ್ಗೆ ಬಂದ ಮೇಲೂ ಒಂದು ಪಾಸಿಟಿವ್ ಹೆಲ್ತನ್ನ ಮೇಂಟೈನ್ ಮಾಡೋಕ್ಕಾಗಿರಲಿ, ದಿನನಿತ್ಯದ ಒಂದು ಯೋಗ ಸಾಧನೆ, ಅದೊಂದು ಭಾವನಾತ್ಮಕವಾಗಿರಲಿ, ಮನಸ್ಸಿನ ಎಲ್ಲ ಅಡಚಣೆಗಳನ್ನು, ಏನೇ ಅಡಚಣೆಗಳು ಬಂದರೂ ಅದನ್ನು ಮೆಟ್ಟಿ ನಿಲ್ಲುವಂಥ ಸಾಮರ್ಥ್ಯ ನಮಗೆ ಆ ಪಾಸಿಟಿವ್ ಹೆಲ್ತ್ ಅಂತ ಏನು ನಾವು ಮಾತಾಡ್ತೀವಿ. ಆ ಪಾಸಿಟಿವ್ ಹೆಲ್ತ್ ಯಾವಾಗ ಮೇಂಟೈನ್ ಮಾಡ್ತೀವೋ ಒಬ್ಬ ಸಾಧಕ ತನ್ನ ಎಲ್ಲ ಮಾನಸಿಕ, ಶಾರೀರಿಕ ಅಡಚಣೆಗಳನ್ನು ಮೆಟ್ಟಿ ನಿಂತು ತನ್ನ ಸಾಧನೆಯತ್ತ ಹೋಗಲಿಕ್ಕೆ ಬೇಕಾಗಿರತಕ್ಕಂಥ ಒಂದು ಶಿಸ್ತುಬದ್ಧವಾದಂತಹ ಒಂದು ಜೀವನವೇ ಯೋಗ. ನಮ್ಮೆಲ್ಲರೂ ಆ ಒಂದು ಯೋಗ ಜೀವನವನ್ನು ಅದನ್ನು ಸಾಧನಾ ಕ್ರಮವಾಗಿ ಅಳವಡಿಸ್ಕೊಳ್ಳಿ. ಕೇವಲ ಒಂದು ಶಾರೀರಿಕ ಕ್ರಮವಲ್ಲದೆ ಸಾಧನಾ ಕ್ರಮವಾಗಿ ಅಳವಡಿಸ್ಕೊಳ್ಬೇಕು ಅನ್ನೋದು ನನ್ನ ಒಂದು ಭಾವನೆ. ನನ್ನ ಮಾತುಗಳನ್ನು ಮುಗಿಸ್ತೀನಿ. ನನಗೆ ಅವಕಾಶ ಕೊಟ್ಟು ಇಲ್ಲಿಗೆ ಆಹ್ವಾನಿಸಿ ನನ್ನನ್ನು ಗುರುತಿಸಿದ್ದ ಎಲ್ಲ ನನ್ನ ಗುರು ಹಿರಿಯರಿಗೆ ನಮಸ್ಕರಿಸ್ತಾ, ಎಲ್ಲ ಸಭಿಕರಿಗೆ ನಾನು ನಮಸ್ಕಾರ ತಿಳಿಸ್ತಾ ಧನ್ಯವಾದ.